ದೇವಸ್ಥಾನದ ಹಿಂದೆ ಬಂದರೆ ಒಂದು ಪುರಾತನವಾದ ಕಲ್ಲಿದೆ. ಇದರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ನಮಗೆ ತಿಳಿದು ಬಂದ ಇನ್ಫಾರ್ಮೇಷನ್ ಏನು ಅಂದರೆ, ಈ ಒಂದು ಕಲ್ಲಿಂದ ನಾವು ಈ ದೇವಸ್ಥಾನದಲ್ಲಿ ನೆಲೆ ನಿಂತಿರುವ ಶಿವ ಮತ್ತು ಪಾರ್ವತಿಯ ಸಂಪೂರ್ಣ ಇತಿಹಾಸವನ್ನು ನೋಡ್ಬೋದಂತೆ. ನಮ್ಮ ಶುರುವಾಗಿ ಅಲ್ಲಿ ದೇವಿಯನ್ನು ಬೇಡ್ತಾರೆ ನೋಡಿ, ಇಲ್ಲಿ ಕೂತು ದೇವಿ ಇವ್ರು ಬೇಡ್ತಾ ಇದ್ದಾರೆ. ಆವಾಗ ದೇವಿ ಬಂದು ಇವ್ರ ರಾಕ್ಷಸರು ಸಂಹಾರ ಮಾಡ್ತಾರೆ. ಇಲ್ಲೇ ಕಾಣುತ್ತಲ್ಲ ಗಿಡ್ಡ. ಶ್ರೀ ಕ್ಷೇತ್ರ ಪುಷ್ಪಗಿರಿ. ಈ ಸ್ಥಳ ಹಳೆಬೀಡಿನ ತಪ್ಪಲಿನಲ್ಲಿದೆ. ನೀವೇನಾದರೂ ಈ ಸ್ಥಳಕ್ಕೆ ಬರಬೇಕಂದ್ರೆ ನಿಮ್ಮ ಓನ್ ವೆಹಿಕಲ್ ಅಥವಾ ಪ್ರೈವೇಟ್ ವೆಹಿಕಲ್ನಲ್ಲಿ ಹಳೆಬೀಡಿಂದ 4 ಕಿಲೋಮೀಟರ್ ಜರ್ನಿ ಮಾಡಿದರೆ ನಿಮಗೆ ಈ ಪುಷ್ಪಗಿರಿ ಬೆಟ್ಟ ಸಿಗುತ್ತೆ. ಈ ದೇವಸ್ಥಾನ ನಮ್ಮ ಮನೆದೇವರು ಕೂಡ ಹೌದು. ಕೇವಲ ನಮ್ಮ ಮನೆದೇವರಷ್ಟೇ ಅಲ್ಲ, ಎಷ್ಟೋ ಕುಟುಂಬಗಳಿಗೆ, ಎಷ್ಟೋ ಊರುಗಳಿಗೇನೆ ಶ್ರೀ ಪ್ರಸನ್ನ ಮಲ್ಲಿಕಾರ್ಜುನ ಸ್ವಾಮಿ ಮನೆದೇವರಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ನಾವು ಫ್ಯಾಮಿಲಿ ಸಮೇತ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಈ ವಿಡಿಯೋದಲ್ಲಿ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಕಾಯಕವನ್ನು ಮಾಡ್ತಿದ್ದೀನಿ. ನಿಮಗೆ ತಿಳಿದಿರೋ ಮಾಹಿತಿ ಜೊತೆಗೆ ನಿಮಗೆ ತಿಳಿದೇ ಇರೋ ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶ್ರೀ ಕ್ಷೇತ್ರ ಪುಷ್ಪಗಿರಿಯು ಶ್ರೀ ಪ್ರಸನ್ನ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪಾರ್ವತಿ ದೇವಿ ಹಾಗೂ ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯ್ಯನ ಗದ್ದುಗೆ ಹೊಂದಿರುವ ಪವಿತ್ರ ಹಿಂದೂ ದೇವಾಲಯವಾಗಿದೆ. ಹಾಗೆ ದೇವಸ್ಥಾನಕ್ಕೆ ಎಂಟ್ರಿ ಆಗಬೇಕಾದ್ರೆ ಎಡಭಾಗದಲ್ಲಿ ವಿಘ್ನೇಶ್ವರನಾದ ಗಣಪತಿ ಮತ್ತು ಬಲಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿರುವುದು ಈ ಸ್ಥಳದ ಇನ್ನೊಂದು ವಿಶೇಷತೆ. ಈ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ನೋಡೋದಾದರೆ, ಈ ದೇವಸ್ಥಾನವನ್ನು ಹೊಯ್ಸಳರು ಸುಮಾರು 9ನೇ ಶತಮಾನದಲ್ಲಿ ಬಳಪದ ಕಲ್ಲಿನಿಂದ ಅದ್ಭುತವಾಗಿ ಕೆತ್ತನೆ ಮಾಡೋ ಮೂಲಕ ಕಟ್ಟಿಸ್ತಾರೆ. ಬಟ್ ನಾವಿಲ್ಲಿ ನೋಟ್ ಮಾಡಬೇಕಾದ ಪಾಯಿಂಟ್ ಏನು ಅಂದರೆ, ಹೊಯ್ಸಳರು ಫಾಲೋ ಮಾಡ್ತಿದ್ದಂತಹ ಧರ್ಮ ಯಾವುದು? ಜೈನ ಧರ್ಮ. ಬಟ್ ಅವರು ಈ ಶಿವನ ದೇವಸ್ಥಾನವನ್ನು ಏನಕ್ಕಾಗಿ ಕಟ್ಟಿಸಿದ್ರು? ಇದು ಪಾಯಿಂಟು. ಇದನ್ನು ನಾವು ತಿಳ್ಕೊಳ್ಳೋದಾದರೆ, ಸುಮಾರು 12ನೇ ಶತಮಾನದಲ್ಲಿ ಜೈನ ಧರ್ಮವನ್ನು ಅನುಕರಣೆ ಅಥವಾ ಆಚರಣೆ ಮಾಡೋರ ಸಂಖ್ಯೆ ತುಂಬ ಕ್ಷೀಣಿಸ್ತಾ ಬರುತ್ತೆ. ಹಾಗೆ ವೈಷ್ಣವ ಮತ್ತು ಶೈವ ಧರ್ಮ ಅಂದರೆ ವಿಷ್ಣು ಮತ್ತು ಶಿವನನ್ನು ಆರಾಧನೆ ಮಾಡೋರ ಸಂಖ್ಯೆ ತುಂಬಾ ಹೆಚ್ಚಾಗುತ್ತೆ. ಇದನ್ನು ನೋಡಿದಂತಹ ಹೊಯ್ಸಳರ ರಾಜನಾಗಿದ್ದಂತಹ ವಿಷ್ಣುವರ್ಧನ ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಗೊಳ್ತಾನೆ. ಈ ವಿಷ್ಣುವರ್ಧನ ಯಾವಾಗ ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಗೊಳ್ತಾನೋ ಆ ನಂತರದಿಂದ ಸುಮಾರು ದೇವಸ್ಥಾನಗಳನ್ನ ಕಟ್ಟಿಸ್ತಾನೆ. ಎಕ್ಸಾಂಪಲ್, ಬೇಲೂರಿನ ಚನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಹಾಗೂ ಸೋಮನಾಥಪುರದ ಚನ್ನಕೇಶವ ದೇವಾಲಯ. ಇವಾಗ ಈ 3 ದೇವಸ್ಥಾನಗಳನ್ನ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಅಂದರೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗೆ 2023ರಲ್ಲಿ ಸೇರಿಸಿರೋದು ತುಂಬ ಹೆಮ್ಮೆಯ ವಿಷಯ. ಇವೆಲ್ಲ ಐತಿಹಾಸಿಕ ದೇವಾಲಯಗಳನ್ನ ಕಟ್ಟಿಸಿದ ಈ ವಿಷ್ಣುವರ್ಧನ ಪುಷ್ಪಗಿರಿಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸ್ತಾನೆ ಅಂದರೆ ತಪ್ಪಾಗುತ್ತೆ. ಯಾಕಂದರೆ ಈ ದೇವಸ್ಥಾನವನ್ನು ಕಟ್ಟಿಸಿದ್ದು ರಾಜ ವಿಷ್ಣುವರ್ಧನ ಅಲ್ಲ, ಅವನ ರಾಣಿಯಾಗಿದ್ದಂತಹ ಶಾಂತಲೆ ದೇವಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ದು. ಈ ದೇವಸ್ಥಾನವನ್ನು ಪುರಾಣಗಳ ಕಥೆಯ ಮೂಲಕ ನೋಡೋದಾದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕಥೆಯೊಂದು ಸಿಗುತ್ತೆ. ಅದೇನೆಂದರೆ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣದ ಹಂತದಲ್ಲಿ ದೇವಾಲಯವನ್ನು ಒಬ್ಬ ಶಿಲ್ಪಿ ಕೆತ್ತನೆ ಮಾಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಶಿವ ಮತ್ತು ಪಾರ್ವತಿ ಪುಷ್ಪಗಳಿಂದನೇ ಆವೃತವಾಗಿದ್ದಂತಹ ಈ ಪುಷ್ಪಗಿರಿಯ ಬೆಟ್ಟದ ಮೇಲೆ ಕುಳಿತುಕೊಂಡು ಆ ಶಿಲ್ಪಿ ಕೆತ್ತನೆ ಮಾಡ್ತಿರೋದನ್ನು ವೀಕ್ಷಣೆ ಮಾಡ್ತಿರ್ತಾರಂತೆ. ಅದು ಹಾಗೋ ಹೀಗೋ ಆ ಶಿಲ್ಪಿಯ ಕಣ್ಣಿಗೆ ಗೋಚರವಾಗುತ್ತಂತೆ. ಅದನ್ನು ಕಂಡಂತಹ ಶಿಲ್ಪಿ ಅಲ್ಲಿರೋ ಜನರಿಗೆಲ್ಲ ಆ ವಿಷಯನ ತಿಳಿಸ್ತಾನಂತೆ. ಆಗ ಶಿವ ಪಾರ್ವತಿಗೆ ಹೇಳ್ತಾರಂತೆ, ನಾವು ಇಲ್ಲಿ ಕುಳಿತಿರುವ ವಿಷಯ ಜನರಿಗೆ ತಿಳಿದ ಕಾರಣ ನಾವು ಇಲ್ಲಿಯೇ ನೆಲೆಸೋಣ ಅಂತ ಹೇಳಿ ಸ್ವಾಮಿ ಉದ್ಭವ ಮೂರ್ತಿಯಾಗಿ ಇಲ್ಲಿ ನೆಲೆ ನಿಲ್ತಾರೆ. ಶೈಲ ಮಂದಿರಂ ಶ್ರೀ ಮಲ್ಲಿಕಾರ್ಜುನ ಶಿವಾಭರಣಂ ಘೋರ ರೂಪಂ ಪಂಚ ಇಂದ್ರಿಯ ತಾರಕಂ. ಅದನ್ನು ತಿಳಿದಂತಹ ರಾಣಿ ಶಾಂತಲಾದೇವಿ ಭಕ್ತಿಪೂರ್ವಕವಾಗಿ ಬಳಪದ ಕಲ್ಲಿನಲ್ಲಿ ತುಂಬ ಅದ್ಭುತವಾಗಿ ಶ್ರೀ ಪ್ರಸನ್ನ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿನಲ್ಲಿ ಸ್ವಾಮಿಯ ದೇವಸ್ಥಾನವನ್ನು ಇಲ್ಲಿ ಕಟ್ಟಿಸ್ತಾರೆ. ಇದು ಈ ಸ್ಥಳದ ಮಾಹಿತಿ.
ಇದು ಉದ್ಭವಲಿಂಗವಾಗಿರುವುದರಿಂದ ಇಂದಿಗೂ ಪುಣ್ಯ ಸ್ಥಳವಾಗಿ ಇಲ್ಲಿಗೆ ಬಂದಂತಹ ಭಕ್ತರ ಪಾಲಿನ ತಂದೆಯಾಗಿ ಕಷ್ಟಗಳನ್ನ ಕಳೆದು ಆಶೀರ್ವಾದ ಮಾಡ್ತಿರೋದನ್ನು ಜನರು ಇಂದಿಗೂ ನೋಡ್ಬೋದು. ಗೈಸ್, ಹಾಗೆ ದೇವಸ್ಥಾನದ ಹಿಂದೆ ಬಂದರೆ ಒಂದು ಪುರಾತನವಾದ ಕಲ್ಲಿದೆ. ಇದರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ನಮಗೆ ತಿಳಿದು ಬಂದ ಇನ್ಫಾರ್ಮೇಷನ್ ಏನು ಅಂದರೆ, ಈ ಒಂದು ಕಲ್ಲಿಂದ ನಾವು ಈ ದೇವಸ್ಥಾನದಲ್ಲಿ ನೆಲೆ ನಿಂತಿರುವ ಶಿವ ಮತ್ತು ಪಾರ್ವತಿಯ ಸಂಪೂರ್ಣ ಇತಿಹಾಸವನ್ನು ನೋಡ್ಬೋದಂತೆ. ತೊಂದರೆ ಕೊಟ್ಟಾಗ ಆ ಶಿವನ ಪೂಜೆ ಮಾಡ್ತಾಯಿದ್ರು ದೇವತೆಗಳು. ಆವಾಗ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರವಾಗಿ ಅಲ್ಲಿ ದೇವಿಯನ್ನು ಬೇಡ್ತಾರೆ ನೋಡಿ, ಇಲ್ಲಿ ಕೂತು ದೇವಿ ಇವ್ರು ಬೇಡ್ತಾ ಇದ್ದಾರೆ. ಆವಾಗ ದೇವಿ ಬಂದು ಇವ್ರ ರಾಕ್ಷಸರು ಅಂತ ಸಂಹಾರ ಮಾಡ್ತಾರೆ. ಇಲ್ಲ ಕಾಣುತ್ತಲ್ಲ ಗಿಡ್ಡ. ಗೈಸ್ ನೋಡಿದ್ರಲ್ವಾ, ಬನ್ನಿ ಇವಾಗ ದೇವರ ದರ್ಶನ ಮಾಡೋಣ. ಗೈಸ್, ನಾನು ಮೊದಲೇ ಹೇಳಿದಾಗೆ ಶಿವ ಮತ್ತು ಪಾರ್ವತಿ ಇಲ್ಲಿ ನೆಲೆಸಿದ್ರು ಕೂಡ ಪಾರ್ವತಿ ತಾಯಿಯ ದೇವಸ್ಥಾನ ಪಕ್ಕದಲ್ಲಿದೆ. ನೀವು ನೋಡ್ತಿರ್ಬೋದು ಎಷ್ಟು ಹಳೆಯ ಮತ್ತು ಪುರಾತನವಾದ ದೇವಸ್ಥಾನ ಅಂತ. ಇಲ್ಲಿ ಪ್ರತಿದಿನ ಕೂಡ ಪೂಜೆ ನಡೆಯುತ್ತೆ ಹಾಗೂ ಮಧ್ಯಾಹ್ನದ ವೇಳೆ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಹಾಗೆ ಇಲ್ಲಿ ನೀವು ಮುಡಿ ಕೊಡೋ ವ್ಯವಸ್ಥೆನೂ ಕೂಡ ಇದೆ. ಈಗ ದೇವಸ್ಥಾನದ ಹೊರಗೆ ನಮಗೆ ಏನೆಲ್ಲ ನೋಡಲಿಕ್ಕೆ ಸಿಗುತ್ತೆ ಅಂದರೆ, ಆಗಲೇ ಹೇಳಿದ ಹಾಗೆ ಗಣಪತಿಯ ಗುಡಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಗುಡಿ. ನಾಗರ ಕಲ್ಲುಗಳನ್ನು ಸಹ ನಾವು ಇಲ್ಲಿ ನೋಡ್ಬೋದು. ಗೈಸ್, ನಾನು ಫ್ಯಾಮಿಲಿ ಜೊತೆ ಬಂದಿರೋದ್ರಿಂದ ಮನೆಯವರು ಪ್ರಸಾದವನ್ನು ಮಾಡಿ ಸ್ವಾಮಿಗೆ ಅರ್ಪಿಸಿ ನಂತರ ನಾವು ಕೂಡ ಪ್ರಸಾದವನ್ನು ತಿಂತಿದ್ದೀವಿ. ಆ್ಯಕ್ಚುಲಿ ನಾನು ಮತ್ತು ನನ್ನ ಫ್ರೆಂಡು ಇಲ್ಲಿಗೆ ಬಂದು ವೀಡಿಯೋ ಮಾಡೋಣ, ಡ್ರೋನ್ ಶಾಟ್ ಜೊತೆಗೆ ಇನ್ಫಾರ್ಮೇಷನ್ ಕೊಡೋಣ ಅಂದ್ಕೊಂಡಿದ್ದು. ಬಟ್ ಫ್ಯಾಮಿಲಿ ಜೊತೆನೇ ಬಂದಿರೋದ್ರಿಂದ ಈ ವಿಡಿಯೋದಲ್ಲೇ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ. ಫ್ಯಾಮಿಲಿ ಜೊತೆ ಬಂದಿರೋದ್ರಿಂದ ಮೊದಲು ಇವ್ರನ್ನೇ ಮಾತಾಡ್ಸೋಣ ಬನ್ನಿ. ದೇವಸ್ಥಾನ ಬಂದಿದ್ದು ಯಾವ ರೀತಿ ಫೀಲ್ ಕೊಡ್ತಿದೆ ಅಂತ. ಸೂಪರ್, ಚೆನ್ನಾಗಿದೆ. ಒಳ್ಳೆ ದರ್ಶನ ಆಯಿತು, ಒಳ್ಳೆ ಪೂಜೆ ಆಯಿತು, ಎಲ್ಲ ಒಳ್ಳೆದಾಗಿದೆ. ನಮ್ಮ ಮಂದಿರ ಬಂದಿದ್ದು ಎಲ್ಲ ಚೆನ್ನಾಗಿದೆ. ನಮ್ಗೆ ಹೇಗೆ ಅನಿಸ್ತು ಅಂದರೆ
ನಮ್ಮ ಮನೆ ದೇವರಿಗೆ ಎಲ್ಲರೂ ಫ್ಯಾಮಿಲಿ ಸಮೇತ ಬರಬೇಕು ಅನ್ನಿಸ್ತು, ಅದಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ. ನೀವು ಒಂದ್ಸಲಿ ಬಂದು ವಿಸಿಟ್ ಮಾಡಿ ಪುಷ್ಪಗಿರಿಗೆ. ಪುಷ್ಪಗಿರಿ ಅವ್ರಿಗೆ ಗೊತ್ತಾಗ್ಬಾರ್ದಕ್ಕೆ ನೋಡೋಕೆ. ಏಯ್ ಪೈ ನಗಾಡ್ಸ್ಬೇಡಿ, ಅವ್ನು ಕರೆಕ್ಟಾಗಿ ಕೇಳ್ತಾ ಇದ್ದ. मज़ा आया. ಜಸ್ಟ್ ಹಾಲಿಡೇಸ್ ಇತ್ತು, ನಮಗೆ ಮಕ್ಕಳಿಗೆಲ್ಲ ಖುಷಿ ಪಡ್ಸೋಣ ಅಂತ ನಮ್ಮ ಮನೆದೇವ್ರಿಗೆ ಬಂದಿದ್ವಿ. ಹಾಲಿಡೇ ಅಕೇಶನ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವು ನಮ್ಮ ಮನೆದೇವ್ರಿಗೆ ಬಂದಿದ್ದು ಫ್ಯಾಮಿಲಿ ಸಮೇತ, ಚೆನ್ನಾಗಿತ್ತು. ಹಿಂಗೇನು ಅನ್ನಿಸ್ತು ಬಿಲ್ಡ ಮಾಡ್ಸಿರೋದು ಅದೇ. ನನ್ನ ಮಗಳನ್ನ ಬುರುಡೆ ಮಾಡಿಸ್ತಿದ್ದೀವಿ, ಮತ್ತೆ ಖುಷಿಯಾಗಿದೆ. ಹಿಂಗೇನು ಅನ್ನಿಸ್ತು? ಸುಮ್ಮನಾಗೋದ್ರಿ ಮಾತಾಡಿ. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅಷ್ಟೇ. ನೌ ನಿಮ್ಗೇನು ಅನ್ನಿಸ್ತು? ನನಗೆ ಸೂಪರ್ ಅನ್ನಿಸ್ತು. ಹೆಂಗೈತೆ ದೇವಸ್ಥಾನ ಸೂಪರ್ ಆಗೈತೆ, ನಮ್ಮ ಮನೆ ದೇವರಲ್ವಾ, ಹಾಗಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು. ಅನ್ನಿಸ್ತು? ದೇವಸ್ಥಾನಕ್ಕೆ ಬಂದು ಏನು ಅನ್ನಿಸ್ತು ನಿಂಗೆ? ಹೆಂಗೈತೆ ದೇವಸ್ಥಾನ? ಸುಮ್ಮನಾಗೋದ್ರಿ ಮಾತಾಡಿ. ಏನು ಗೊತ್ತಿಲ್ಲ. ಮಾತಾಡ್ ನೀನು ಇವತ್ತಿದ್ದೀರಾ? ಗೈಸ್, ಕೇಳಿದ್ರಲ್ವಾ, ನೀವು ಕೂಡ ಬಂದು ದೇವರ ದರ್ಶನ ಮಾಡಿ. ಇಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಇರೋದ್ರಿಂದ ನಿಮಗೂ ಕೂಡ ಪಾಸಿಟಿವ್ ಫೀಲ್ ಕೊಡುತ್ತೆ. ಗೈಸ್, ಇವಾಗ ಗ್ರೂಪ್ ಫೋಟೋ ತಗೊಳ್ಳೋ ಟೈಮು. ಗ್ರೂಪ್ ಫೋಟೋ ತಗೊಂಡ್ಮೇಲೆ ನಿಮಗೆ ಒಂದು ಸರ್ಪ್ರೈಸ್ ಇದೆ, ವೆಯ್ಟ್ ಮಾಡಿ. ಗೈಸ್, ಸರ್ಪ್ರೈಸ್ ಕೊಡ್ತೀನಿ ಅಂದಿದ್ದೆ. ಏನು ಗೊತ್ತಾ, ಈ ಸ್ಥಳದಲ್ಲಿ ನೋಡೋಕ್ಕೆ ಅದ್ಭುತವಾದ ವ್ಯೂ ಪಾಯಿಂಟ್ ಇದೆ, ಬನ್ನಿ ತೋರಿಸ್ತೇನೆ. ನೋಡಿ, ಆದಿಯೋಗಿ ನಮ್ಮ ಹಾಸನಲ್ಲೂ ಇದೆ. ಹಾಗೆ ಆದಿಯೋಗಿನ ನೋಡಿಕೊಂಡು ಮಠದೊಳಕ್ಕೆ ಹೋಗಿ ಗುರುಗಳನ್ನ ನೋಡೋಣ ಅಂತ ಹೊರಟಾಗ ನಮಗೆ ಈ ಜ್ಯೋತಿರ್ಲಿಂಗಗಳು ಸಿಗುತ್ತವೆ. ಯಾರ್ಯಾರಿಗೆ ಜ್ಯೋತಿರ್ಲಿಂಗಗಳನ್ನ ನೋಡೋದಕ್ಕೆ ಸಾಧ್ಯ ಆಗಿಲ್ಲ, ಅವರು ತಪ್ಪದೆ ಈ ಸ್ಥಳಕ್ಕೆ ಬಂದರೆ 12 ಜ್ಯೋತಿರ್ಲಿಂಗಗಳನ್ನ ಒಂದೇ ಸ್ಥಳದಲ್ಲಿ ನೋಡ್ಬೋದು. ನಾವು ಕೂಡ ಜ್ಯೋತಿರ್ಲಿಂಗಗಳನ್ನ ನೋಡಿಕೊಂಡು ಗುರುಗಳನ್ನ ಭೇಟಿಯಾಗೋಕ್ಕೆ ಹೊರಟ್ವಿ. ಹಾಗೆ ಮಠದಲ್ಲಿರುವಂತಹ ಕರಿಬಸವೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡು ಗುರುಗಳು ಈ ಸ್ಥಳದ ಬಗ್ಗೆ ಏನು ಹೇಳ್ತಾರೆ ಅಂತ ಒಂದು ಕುತೂಹಲದಿಂದ ಕೇಳಿದೆ. ಸೊ ಅವರು ಕೂಡ ತುಂಬಾ ಅದ್ಭುತವಾಗಿ ಮಾತಾಡಿದರು. ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹಾಗೂ
ಶ್ರೀ ಗುರು ಪರಮೇಶ್ವರ ಜೈನವರ ಮಹಾನ್ ಶಕ್ತಿ ಈ ಕ್ಷೇತ್ರದಲ್ಲಿ ಇದೆ ಅಂತ ಹೇಳಿ, ಬಹುಶಃ ಹಳೆಬೀಡಿನಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಪುಷ್ಪಗಿರಿ ಕ್ಷೇತ್ರವು ಹೊಯ್ಸಳರ ಕಾಲದಲ್ಲಿ ಸ್ಥಾಪಿತವಾಗಿರುವಂಥ ಸುಂದರ ಪರಿಸರದ ಮಧ್ಯದಲ್ಲಿರುವಂಥ ಕ್ಷೇತ್ರವಾಗಿ ಹೊರಹೊಮ್ಮಿದೆ. ಹೊಯ್ಸಳರ ಕಾಲದಲ್ಲಿ ಮಹಾರಾಣಿ ತನ್ನ ಸವಿನೆನಪಿಗಾಗಿ ಕಟ್ಟಿಸಿರುವಂಥ ದೇವಸ್ಥಾನ ಮೂಲ ಆರಾಧ್ಯ ದೈವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆಗಿದೆ. ಇದು ಮಲ್ಲಿಕಾರ್ಜುನ ಸ್ವಾಮಿ ಉದ್ಭವ ಮೂರ್ತಿಯಾಗಿದ್ದು ಅತ್ಯಂತ ಪುರಾತನ ಕಾಲದ ಹಿನ್ನೆಲೆಯನ್ನು ಹೊಂದಿದೆ. ಕ್ಷೇತ್ರಕ್ಕೆ ಪ್ರತಿನಿತ್ಯ ಸಾವಿರಾರು ಜನ ಭಕ್ತಾದಿಗಳು ಬಂದು ಕ್ಷೇತ್ರದ ವೀಕ್ಷಣೆ ಮಾಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಹಾಸಂಸ್ಥಾನವಾಗಿ ಕ್ಷೇತ್ರದಲ್ಲಿ ಗುರುಗಳು ಸ್ಥಾಪನೆ ಮಾಡಿ ಸುಮಾರು 100 ವರ್ಷಗಳ ಇತಿಹಾಸ ಇರುವ ಮಠಕ್ಕೆ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಯಾಗಿದ್ದು, ಶ್ರೀ ಗುರು ಕರಿಬಸವೇಶ್ವರ ಜೈನವರ ಮೂಲ ಗದ್ದಿಗೆ ಇಲ್ಲಿ ಸ್ಥಾಪಿತವಾಗಿದೆ. ಅದರ ಜೊತೆಯಲ್ಲಿ ಹಳೆಯ ಪರಂಪರೆಯನ್ನು ಹೊಂದಿರುವ ಗುರುಗಳ ಮೂರ್ತಿಗಳನ್ನು ಸುಮಾರು 12 ಜನ ಗುರುಗಳ ಮೂರ್ತಿಗಳನ್ನು ಇಲ್ಲಿ ನೋಡಲಿಕ್ಕೆ ಅವಕಾಶ ಇದೆ. ಹಾಗೆ ನಾಡಿನ ಶರಣರು ಮಹಾತ್ಮರ ವಿಗ್ರಹಗಳನ್ನು ಇಲ್ಲಿ ನೋಡಲಿಕ್ಕೆ ಅವಕಾಶ ಇದೆ. ಗುರುಭವನದಿಂದ ತಳಗಡೆ ಹೋಗಬೇಕಾದಂಥ ಸಂದರ್ಭದಲ್ಲಿ 12 ಜ್ಯೋತಿರ್ಲಿಂಗಗಳು, ನಮ್ಮ ದೇಶದಲ್ಲಿರುವಂಥ 12 ಪ್ರಸಿದ್ಧ ಜ್ಯೋತಿರ್ಲಿಂಗಗಳು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅದರಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಆದಿಯೋಗಿ ಬೃಹತ್ ಶಿವನ ವಿಗ್ರಹವನ್ನು ನೋಡಲಿಕ್ಕೆ ಇಲ್ಲಿ ಸಿಗ್ತಾ ಇದೆ. ಹಾಗೆ 108 ಲಿಂಗಗಳನ್ನು ಏಕಕಾಲದಲ್ಲಿ ನೋಡುವಂಥ ಒಂದು ವಿಶೇಷವಾದಂಥ ಮ್ಯೂಸಿಯಮನ್ನು ಇಲ್ಲಿ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಅಕ್ವೇರಿಯಂ, ಆಡಿಟೋರಿಯಂ, ಸುಂದರವಾದಂಥ ಪಾರ್ಕು, ಈ ಕಾಫಿ ಡೇ, ಹೀಗೆ ಪ್ರವಾಸಿಗರ ಅನುಕೂಲಕ್ಕೆ ಬೇಕಾಗಿರುವಂಥ ಮತ್ತು ಪ್ರವಾಸಿಗರು ತಿಳ್ಕೊಳ್ಳಬೇಕಾಗಿರುವಂಥ ಅಂಶಗಳನ್ನು ಶ್ರೀ ಕ್ಷೇತ್ರ ಪುಷ್ಪಗಿರಿಯಲ್ಲಿ ಅಳವಡಿಸಲಾಗಿದೆ. ದಿನನಿತ್ಯ ಸಾವಿರಾರು ಜನ ಪ್ರವಾಸಿಗರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಬಂದಂಥ ಪ್ರವಾಸಿಗರಿಗೆ, ಭಕ್ತಾದಿಗಳಿಗೆ ಊಟ, ವಸತಿ ಸೌಲಭ್ಯ ಕೂಡ ಇಲ್ಲಿ ಒದಗಿಸಲಾಗ್ತಾ ಇದೆ. ಬಹುಶಃ ಶ್ರೀ ಕ್ಷೇತ್ರ ಪುಷ್ಪಗಿರಿಗೆ ನಾಡಿನ, ರಾಜ್ಯದ, ದೇಶದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಒಂದು ಸಲ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಈ ಕ್ಷೇತ್ರದ ದರ್ಶನವನ್ನು ಮಾಡೋದರಿಂದ, ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಳ್ಳೋದ್ರಿಂದ ನಮ್ಮ ಜೀವನ ಪಾವನವಾಗುತ್ತದೆ ಅಂತೇಳಿ ಭಾವಿಸಿಕೊಂಡು ಮತ್ತೊಮ್ಮೆ ರಾಜ್ಯದ, ದೇಶದ ಎಲ್ಲ ಭಕ್ತಾದಿಗಳಿಗೆ ನಾವು ಮನವಿ ಮಾಡಿಕೊಳ್ಳುವಂಥದ್ದು, ಒಂದು ಸಲ ಕ್ಷೇತ್ರಕ್ಕೆ ಬನ್ನಿ, ಕ್ಷೇತ್ರದ ವೀಕ್ಷಣೆ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಕ್ಷೇತ್ರದ ಪರವಾಗಿ ನಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಗೈಸ್, ಫೈನಲಿ ಗುರುಗಳಿಂದ ಕೆಲವೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು, ಜೊತೆಗೆ ಅವರಿಂದ ಹಿತವಚನ ಮತ್ತು ಆಶೀರ್ವಚನ ತಗೊಂಡ್ವಿ. ಹರ ಮುನಿದರೆ ಕ್ಷಮಿಸಬಹುದು, ಗುರು ಮುನಿದರೆ ಕ್ಷಮಿಸಲಾರ. ಸೃಷ್ಟಿಯಲ್ಲಿ ಗುರುವಿನ ಪಾತ್ರ ಬಹುದೊಡ್ಡದು. ಆದರೆ ಸರಿಯಾದ ಸಮಯಕ್ಕೆ ಸರಿಯಾದ ಗುರು ಮತ್ತು ನಿಜವಾದ ಗುರು ಸಿಗುವುದು ನಾವು ಮಾಡಿದ ಒಳ್ಳೆಯ ಕರ್ಮದ ಫಲವಾಗಿರುತ್ತೆ ಅಂತ ಹೇಳ್ತಾ, ಒಂದು ಫೇಲ್ಯೂರ್ ಆದ ತಕ್ಷಣ ನೀವು ಯಾವುದನ್ನು ಲೋಕ ಮುಳುಗಿ ಹೋಯ್ತು ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೈಮ್ ಎಲ್ಲದಕ್ಕೂ ಆನ್ಸರ್ ಮಾಡುತ್ತೆ. ಆ ಟೈಮ್ ಬರುತ್ತೆ, ಅಲ್ಲವ್ರು ನಾವು ಕಾಯಬೇಕು. ಮತ್ತೆ ನಾವು ಮಾಡೋ ಕೆಲಸ ನಿಲ್ಲಿಸಬಾರ್ದು ಯಾವತ್ತು.